ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ಇದು ಮುಂದೆ ಬರುವಂತಹ TET ಪರೀಕ್ಷೆ, HSTR, GPSTR, PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ತರಗತಿಯಲ್ಲಿ ಭಿನ್ನ ಲಿಂಗೀಯತೆಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಶಿಕ್ಷಕರು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಒಂದು ಕ್ಲಾಸಲ್ಲಿ ಭಿನ್ನ ಲಿಂಗೀಯತೆ ಅಂತಂದರೆ ಗೊತ್ತಲ್ವ ನಿಮಗೆ, ಜೆಂಡರ್ ಸ್ಟೆರಿಯೋಟೈಪ್ಸ್ ಅಂತ ಏನೋ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅದನ್ನು ಹೋಗಲಾಡಿಸಬೇಕು ಅಂತ ಅಂದಾಗ ಶಿಕ್ಷಕರು ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ತಗೊಳ್ಬೇಕು ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ, ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ 4 ಆಯ್ಕೆಗಳು. ಸೊ ನಾನು ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ, ನೀವು ಪಾಸ್ ಮಾಡಿ ವಿಡಿಯೋನ, ಆಯ್ಕೆಗಳನ್ನ ಓದಿ ಗೆಸ್ ಮಾಡಿ ಆನ್ಸರ್ನ. ಸೊ ನೋಡೋಣ ಎಷ್ಟು ನೀವು ಆನ್ಸರ್ನ ಗೆಸ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗುತ್ತಲ್ವಾ. ಫೈನ್. ಇವಾಗ ಈ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ, ಆಯ್ಕೆ 2 ಲಿಂಗ ಸಮಾನತೆಗೆ ಒತ್ತು ನೀಡುವುದು ಮತ್ತು ಎಲ್ಲ ಲಿಂಗಗಳ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶವನ್ನು ನೀಡೋದು ಅಂತ ಹೇಳಿ. ಸೊ ಇಲ್ಲಿ ಆಪ್ಷನ್ 2 ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ, ಗೌರವ ಮತ್ತು ಸಮಾನತೆಯನ್ನು ಬೆಳೆಸುತ್ತೆ. ಸೊ ಈ ರೀತಿಯಾದಂತಹ ಒಂದು ಕ್ರಮವನ್ನು ಶಿಕ್ಷಕರಾದಂಥವ್ರು ಏನು ಮಾಡಬೇಕಾಗತ್ತೆ, ತಗೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಎರಡನೇ ಒಂದು ಪ್ರಶ್ನೆ: ಮಕ್ಕಳಲ್ಲಿ ಸಾಮಾಜಿಕೀಕರಣ ಅಂದರೆ ಏನು, ಅಂದರೆ ಸೋಷಿಯಲೈಸೇಷನ್ ಅಂತ ಕನ್ನಡದಲ್ಲಿ, ಸಾಮಾಜಿಕೀಕರಣ ಅಂದರೆ ಏನು ಅಂತ. ಸೊ ಮಕ್ಕಳಲ್ಲಿ ಯಾವ ರೀತಿಯಾಗಿರುತ್ತೆ ಇದು ಅನ್ನೋದು. ಆಯ್ಕೆಗಳು ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ 4 ಆಯ್ಕೆಗಳು. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ನೋಡಿ, ಇಲ್ಲಿ ಮಕ್ಕಳಲ್ಲಿ ಸಾಮಾಜೀಕರಣ ಅಂತ ಹೇಳಿದ್ರೆ ಅವರು ಸಮಾಜದ ರೂಢಿಗಳಾಗಿರಬಹುದು, ಮೌಲ್ಯಗಳು ಮತ್ತು ನಡವಳಿಕೆಗಳು, ಅದ್ರ ಜೊತೆಗೆ ಸಂಸ್ಕೃತಿಯನ್ನು ಕಲಿತಕ್ಕಂತಹ ಒಂದು ಪ್ರೊಸೀಜರ್, ಒಂದು ಪ್ರಕ್ರಿಯೆಯನ್ನು ನಾವೇನಂತ ಹೇಳಿ ಕರಿತೀವಿ, ಮಕ್ಕಳಲ್ಲಿ ಸಾಮಾಜಿಕೀಕರಣ ಅಥವಾ ಸೋಷಿಯಲೈಸೇಷನ್ ಅಂತ ಹೇಳಿ ಕರಿತೀವಿ. ಇದು ಬೇರೆಯವರ ಜೊತೆಗೆ ಕಮ್ಯುನಿಕೇಟ್ ನಡೆಸುವಂತಹ, ಅಂದರೆ ಸಂವಹನ ನಡೆಸುವ ಮುಖಾಂತರ ಮತ್ತು ಸಾಮಾಜಿಕ ರೂಢಿಗಳಿಗೆ ಹೊಂದಿಕೊಳ್ಳೋ ಮುಖಾಂತರ ಈ ಒಂದು ಸಾಮಾಜೀಕರಣ ನಡೆಯುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ: ಕಲಿಕೆಯಲ್ಲಿ ಪ್ರೇರಣೆ ಅಂದರೆ ಮೋಟಿವೇಶನ್, ಪ್ರೇರಣೆಯ ಒಂದು ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇದು ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳು ಕೊಟ್ಟಿರೋ ಅಂಥದ್ದು. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಕಲಿಕೆಯಲ್ಲಿ ಪ್ರೇರಣೆಯ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಸೂಕ್ತವಾಗಿದೆ ಅನ್ನೋದನ್ನು ನೀವು ಆಯ್ಕೆ ಮಾಡಿ ಹೇಳಬೇಕಾಗತ್ತೆ. ಸೊ ಆಯ್ಕೆ 2 ನೋಡಿ ಇಲ್ಲಿ. ಸೊ ಕಲಿಕೆಯ ಪ್ರಕ್ರಿಯೆಯಲ್ಲಿ ಆಂತರಿಕ ಪ್ರೇರಣೆ ಏನಿದೆ, ದೀರ್ಘಕಾಲೀನ ಮತ್ತು ಆಳವಾದ ಕಲಿಕೆಗೆ ಹೆಚ್ಚು ಎಫೆಕ್ಟಿವ್ ಆಗಿ ಇರುವಂಥದ್ದು, ಹೆಚ್ಚು ಪರಿಣಾಮಕಾರಿ. ಸೊ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕಲಿಕೆಯ ಪ್ರಕ್ರಿಯೆಯನ್ನು ಆನಂದಿಸಿದಾಗ, ಖುಷಿ ಪಟ್ಟಾಗ ಮತ್ತು ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದಾಗ ಅವರು ಬಹಳ ಉತ್ತಮವಾಗಿ ಕಲಿಯೋದಕ್ಕೆ ಇದು ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿಯ ಪ್ರಾಥಮಿಕ ಗುರಿ ಏನು ಅಂತ ಕೇಳಿದ್ದಾರೆ. ಏನು ಎಜುಕೇಷನಲ್ ಸೈಕಾಲಜಿಯ ಒಂದು ಗುರಿ ಏನಿರ್ಬೋದು ಅಂತ ಹೇಳಿ. ಸೊ ಆಯ್ಕೆಗಳು ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ನೀವು ಆಯ್ಕೆ ಮಾಡಿದ್ದೀರಾ ಅಂತ ಭಾವಿಸ್ತಾ ಆಯ್ಕೆ 2 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಥಮಿಕ ಗುರಿ ಏನಿದೆ ಅಂತ ಹೇಳಿದ್ರೆ ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳೋದು, ಅದನ್ನು ವಿವರಿಸೋದು ಮತ್ತು ಅದನ್ನು ಸುಧಾರಿಸೋದು. ಇದೇನಾಗುತ್ತೆ, ಮಕ್ಕಳ ಒಂದು ಬೆಳವಣಿಗೆ ಆಗಿರಬಹುದು, ಅರಿವಿನ ಪ್ರಕ್ರಿಯೆಗಳಾಗಿರಬಹುದು, ಕಲಿಕೆಯ ಶೈಲಿಗಳಾಗಿರ್ಬೋದು ಮತ್ತು ಬೋಧನಾ ವಿಧಾನಗಳನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಥಮಿಕ ಗುರಿ ಅಂತ ಬಂದಾಗ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ: ಮಕ್ಕಳಲ್ಲಿ ಆತಂಕ ಅಂದರೆ ಆಂಗ್ಸೈಟಿ ಮತ್ತು ಒತ್ತಡವನ್ನು, ಸ್ಟ್ರೆಸ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ನಿರ್ವಹಿಸೋದಕ್ಕೆ ಶಿಕ್ಷಕರು ಯಾವ ಕಾರ್ಯತಂತ್ರಗಳನ್ನು ಬಳಸ್ಬೋದು ಅಂತ. ಸೊ ಮಕ್ಕಳು ತುಂಬ ಆತಂಕಗೊಳಗಾಗ್ತಾರೆ ಕೆಲವೊಂದು ವಿಚಾರಗಳಿಗೆ, ಶಾಲೆಯಲ್ಲಿ ನಡೀತಕ್ಕಂತಹ ವಿಚಾರಗಳಿಗಾಗಿರ್ಬೋದು, ಹಾಗೆ ಬಹಳಷ್ಟು ಒತ್ತಡವನ್ನು ಮಾಡ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಶಿಕ್ಷಕರು ಯಾವ ರೀತಿಯಾದಂತಹ ಟೆಕ್ನಿಕ್ಸ್ನ ಬಳಸ್ಬೋದು ಅಂತ ಪ್ರಶ್ನೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ
ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಸೊ ಆಯ್ಕೆ 2 ನೋಡಿ ಇಲ್ಲಿ ಈ ರೀತಿಯಾಗಿ ಇದೆ. ಮಕ್ಕಳಲ್ಲಿ ಆತಂಕ ಮತ್ತೆ ಒತ್ತಡವನ್ನು ನಿರ್ವಹಿಸೋದಕ್ಕೆ ಶಿಕ್ಷಕರು ಏನು ಮಾಡಬೇಕಾಗತ್ತೆ ಅಂದರೆ ಆತಂಕದ ಚಿಹ್ನೆಗಳನ್ನು ಗುರುತಿಸಬೇಕು. ಅಂದರೆ ಮಕ್ಕಳು ಏನಕ್ಕೆ ಆತಂಕಗೊಳಗಾಗಿದ್ದಾರೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಮತ್ತು ಬೆಂಬಲ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅವರಿಗೆ ಯಾವಾಗಲೂ ಏನು ಮಾಡಬೇಕು, ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಹಾಗೆಯೇ ಒತ್ತಡ ನಿವಾರಣಾ ತಂತ್ರಗಳನ್ನು, ಫಾರ್ ಎಕ್ಸಾಂಪಲ್ ಉಸಿರಾಟದ ಹಾಗೆಯೇ ಉಸಿರಾಟದ ಒಂದು ವ್ಯಾಯಾಮಗಳಾಗಿರ್ಬೋದು, ಹಾಗೆಯೇ ಮೈಂಡ್ಫುಲ್ನೆಸ್ ಆಗಿರ್ಬೋದು. ಸೊ ಇದೆಲ್ಲವನ್ನು ನಾವೇನು ಮಾಡಬೇಕಾಗುತ್ತೆ, ಕಲಿಸ್ಬೇಕಾಗತ್ತೆ. ಇದು ಮಕ್ಕಳ ಒಂದು ಭಾವನಾತ್ಮಕ ಯೋಗಕ್ಷೇಮವನ್ನು ಇದು ಸುಧಾರಣೆ ಮಾಡುವಂಥದ್ದು. ಸೊ ಹಾಗಾಗಿ ಆತಂಕದ ಚಿಹ್ನೆಗಳನ್ನು ಗುರುತಿಸಬೇಕು, ಬೆಂಬಲ ವಾತಾವರಣವನ್ನು ಸೃಷ್ಟಿಸಬೇಕು, ಮತ್ತು ಒತ್ತಡ ನಿವಾರಣಾ ತಂತ್ರಗಳನ್ನು ನಾವು ಕಲಿಸ್ಕೊಡ್ಬೇಕಾಗತ್ತೆ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಆಂಗ್ಸೈಟಿ ಮತ್ತು ಸ್ಟ್ರೆಸ್ಸನ್ನು ನಾವು ಬಹಳ ಈಸಿಯಾಗಿ ದೂರ ಮಾಡ್ಬೋದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸಮವಯಸ್ಕರ ಬೋಧನೆಯ ಮುಖ್ಯ ಪ್ರಯೋಜನ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಸಮವಯಸ್ಕರ ಒಂದು ಬೋಧನೆಯ ಮುಖ್ಯ ಪ್ರಯೋಜನ ಏನಿರ್ಬೋದು ಹಾಗಾದರೆ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ನೋಡಿ ಇಲ್ಲಿ. ಸಮವಯಸ್ಕರ ಬೋಧನೆಯ ಮುಖ್ಯ ಪ್ರಯೋಜನ ಅಂತಂದರೆ ಸಹಾಯ ಮಾಡುವ ಮತ್ತು ಸಹಾಯ ಪಡೆಯುವ ಎರಡೂ ವಿದ್ಯಾರ್ಥಿಗಳಿಗೆ ಕಲಿಕೆಯ ಫಲಿತಾಂಶಗಳು ಸುಧಾರಿಸ್ತಾ ಹೋಗುತ್ತೆ. ಮತ್ತು ಬೋಧಕರು ಅಂದರೆ ಟೀಚರ್ಸ್ ವಿಷಯವನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡ್ಕೊಳ್ತಾರೆ ಮತ್ತು ಕಲಿಯುವವರಿಗೆ ವೈಯಕ್ತಿಕ ಗಮನ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ 2 ಸಹಾಯ ಮಾಡುವ ಮತ್ತು ಸಹಾಯ ಪಡೆಯುವ ವಿದ್ಯಾರ್ಥಿಗಳಿಗೆ ಕಲಿಕೆಯ ಫಲಿತಾಂಶಗಳು ಸುಧಾರಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮಕ್ಕಳಲ್ಲಿ ಆಕ್ರಮಣಕಾರಿ ನಡವಳಿಕೆಯನ್ನು ನಿರ್ವಹಿಸುವಾಗ ಶಿಕ್ಷಕರು ಯಾವ ವಿಧಾನವನ್ನು ಅಳವಡಿಸಿಕೊಳ್ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಕೆಲವೊಬ್ಬರು ಮಕ್ಕಳು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದಾಗ ಟೀಚರ್ಸ್ ಯಾವ ಟೆಕ್ನಿಕ್ಸ್ನ ನಾವು ಬಳಸ್ಕೊಳ್ಬೇಕಾಗುತ್ತೆ, ಯಾವ ವಿಧಾನವನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಅನ್ನೋದು. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಆಯ್ಕೆ ಏನು ಅನ್ನೋದನ್ನು ಓದಿ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ 2 ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಮಕ್ಕಳಲ್ಲಿ ಆಕ್ರಮಣಕಾರಿ ನಡವಳಿಕೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಶಿಕ್ಷಕರು ಏನು ಮಾಡಬೇಕು, ಕ್ರೋಧ ನಿರ್ವಹಣಾ ಕೌಶಲ್ಯಗಳನ್ನು, ಅಂದರೆ ಕ್ರೋಧ ಅಂದರೆ ಕೋಪ ನಿರ್ವಹಣಾ ಕೌಶಲ್ಯಗಳನ್ನು ಕಲಿಸೋದು ಮತ್ತು ಪರ್ಯಾಯ ಸಕಾರಾತ್ಮಕ ನಡವಳಿಕೆಗಳನ್ನು ಪ್ರೋತ್ಸಾಹಿಸೋದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇದೇನಾಗುತ್ತೆ ಅಂದರೆ ನಡವಳಿಕೆಯ ಮೂಲ ಕಾರಣಗಳನ್ನು ಪರಿಹರಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಪಠ್ಯಕ್ರಮ ಅಭಿವೃದ್ಧಿಯಲ್ಲಿ ಕರಿಕ್ಯುಲಮ್ ಡೆವಲಪ್ಮೆಂಟ್ ಮಕ್ಕಳ ಅಗತ್ಯತೆಗಳು ಮತ್ತು ಆಸಕ್ತಿಗಳನ್ನು ಪರಿಗಣಿಸುವುದು ಯಾಕೆ ಮುಖ್ಯ ಅಂತ. ಸೊ ಈ ಒಂದು ಕರಿಕ್ಯುಲಮ್ ಡೆವಲಪ್ಮೆಂಟ್ನಲ್ಲಿ ಮಕ್ಕಳ ಒಂದು ಅಗತ್ಯತೆಗಳಾಗಿರ್ಬೋದು, ಅವರ ಒಂದು ಇಂಟ್ರೆಸ್ಟನ್ನು ನಾವು ಪರಿಗಣಿಸಬೇಕಾಗುತ್ತೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿರೋವಂಥದ್ದು ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್, ಆಯ್ಕೆ 2 ನೋಡಿ ಇಲ್ಲಿ. ಆಯ್ಕೆ 2 ಪಠ್ಯಕ್ರಮ ಅಭಿವೃದ್ಧಿಯಲ್ಲಿ ಮಕ್ಕಳ ಅಗತ್ಯತೆಗಳು ಮತ್ತು ಆಸಕ್ತಿಗಳನ್ನು ಪರಿಗಣಿಸೋದು ಕಲಿಕೆಯನ್ನು ಹೆಚ್ಚು ಪ್ರಸ್ತುತ ಮತ್ತು ಅರ್ಥಪೂರ್ಣ ಹಾಗೆ ಆಕರ್ಷಕವಾಗಿಸೋದಕ್ಕೆ ಇದು ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಮಕ್ಕಳೇನು ಮಾಡ್ತಾರೆ, ಅವರ ಆಸಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಕಲಿಯೋದಕ್ಕೆ ಹೆಚ್ಚು ಪ್ರೇರೇಪಿತರಾಗ್ತಾ ಇರ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ನಾವು ಕಲಿಕೆಯನ್ನು ಹೆಚ್ಚು ಪ್ರಸ್ತುತವಾಗಿ ಮಾಡಬೇಕಾಗುತ್ತೆ, ಅರ್ಥಪೂರ್ಣವಾಗಿರಬೇಕಾಗುತ್ತೆ ಮತ್ತು ಆಕರ್ಷಕವಾಗಿ ಇರಬೇಕಾಗುತ್ತೆ. ಆಪ್ಷನ್ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ, ಸೃಜನಾತ್ಮಕ ಚಿಂತನೆಯನ್ನು ಉತ್ತೇಜಿಸಲು ಯಾವ ರೀತಿಯ ಪ್ರಶ್ನೆಗಳನ್ನು ಹೆಚ್ಚು ಸೂಕ್ತವಾಗಿದೆ, ಯಾವ ರೀತಿಯ ಪ್ರಶ್ನೆಗಳು ಹೆಚ್ಚು ಸೂಕ್ತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ 4 ನೋಡಿ ಇಲ್ಲಿ. ಸೃಜನಾತ್ಮಕ ಚಿಂತನೆಯನ್ನು ಉತ್ತೇಜಿಸೋದಕ್ಕೆ ಮುಕ್ತ ಅಂತ್ಯದ ಏನಾಗಬಹುದು ಅಥವಾ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಹೆಚ್ಚು ಸೂಕ್ತವಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪರಿಹಾರಗಳನ್ನು ಅನ್ವೇಷಿಸೋದಕ್ಕೆ ಮತ್ತು ತಮ್ಮದೇ ಆಗಿರುವಂತಹ ಬೇರೆ ಬೇರೆ ಆಲೋಚನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಕಲಿಕೆಯಲ್ಲಿ ಪ್ರತಿಬಿಂಬದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ರಿಫ್ಲೆಕ್ಷನ್. ಸೊ ಕಲಿಕೆಯಲ್ಲಿ ರಿಫ್ಲೆಕ್ಷನ್ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ನೋಡಿ ಇಲ್ಲಿ. ಕಲಿಕೆಯಲ್ಲಿ ಪ್ರತಿಬಿಂಬದ ಪ್ರಾಮುಖ್ಯತೆ ಏನಿದೆ, ಕಲಿಕೆಯ ಪ್ರಕ್ರಿಯೆ, ಕಾರ್ಯಕ್ಷಮತೆ
ಮತ್ತು ಅನುಭವಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು. ಇದೇನಾಗುತ್ತೆ, ವಿದ್ಯಾರ್ಥಿಗಳಿಗೆ ಅವರ ತಿಳುವಳಿಕೆಯನ್ನು ಪರಿಷ್ಕರಿಸೋದಕ್ಕೆ, ತಪ್ಪುಗಳಿಂದ ಕಲಿಯೋದಕ್ಕೆ, ಅವರೇನು ತಪ್ಪು ಮಾಡಿದ್ದಾರೆ ಅದನ್ನು ತಿದ್ಕೊಂಡು ಸರಿಪಡಿಸ್ಕೊಂಡು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಮತ್ತು ಭವಿಷ್ಯದ ಕಲಿಕೆಯನ್ನು ಸುಧಾರಣೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಮಕ್ಕಳಲ್ಲಿ ನಿರಂತರ ಗಮನದ ಕೊರತೆ ಅಥವಾ ಅತಿ ಚಟುವಟಿಕೆಯ ಅಸ್ವಸ್ಥತೆ ADHD ಅಂತ ಹೇಳಿ ಕರಿತೀವಿ. ಸೊ ಇದರ ಒಂದು ಲಕ್ಷಣವಿರುವ ವಿದ್ಯಾರ್ಥಿಗಳನ್ನು ನಿರ್ವಹಿಸುವಾಗ ಶಿಕ್ಷಕರು ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ಬಳಸಬಹುದು ಅಂತ ಕೇಳಿರೋ ಅಂಥದ್ದು. ಸೊ ಇಲ್ಲಿ ADHD ಅಂತ ಹೇಳಿದ್ರೆ ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 2 ನೋಡಿ ಇಲ್ಲಿ. ಆಯ್ಕೆ 2 ಏನಿದೆ ಅಲ್ಲ, ADHDಯ ಲಕ್ಷಣ ಇರತಕ್ಕಂತಹ ವಿದ್ಯಾರ್ಥಿಯನ್ನು ನಿರ್ವಹಿಸುವಾಗ ಶಿಕ್ಷಕರು ಸ್ಪಷ್ಟ ಸಂಕ್ಷಿಪ್ತ ಸೂಚನೆಗಳನ್ನು ನೀಡಬೇಕಾಗತ್ತೆ, ರಚನಾತ್ಮಕ ಕಲಿಕಾ ಪರಿಸರವನ್ನು ಒದಗಿಸಬೇಕಾಗತ್ತೆ, ಹಾಗೆಯೇ ಆಗಾಗ ಅವರಿಗೆ ವಿರಾಮಗಳನ್ನು ಬ್ರೇಕನ್ನು ನೀಡಬೇಕಾಗತ್ತೆ. ಇದು ಅವರ ಗಮನವನ್ನು ನಿರ್ವಹಿಸೋದಕ್ಕೆ ಮತ್ತು ಉತ್ತಮವಾಗಿ ಕಲಿಯೋದಕ್ಕೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ADHD ಡಿಸಾರ್ಡರ್ ಇರ್ತಕ್ಕಂತಹ ಲಕ್ಷಣವಿರುವಂತಹ ವಿದ್ಯಾರ್ಥಿಗಳನ್ನು ಈ ರೀತಿಯಾಗಿ ಟೀಚರ್ಸ್ ಏನು ಮಾಡಬಹುದು, ಕಂಟ್ರೋಲಲ್ಲಿ ಇಟ್ಕೋಬಹುದು. ಸೊ ಮುಂದಿನ ಒಂದು ಪ್ರಶ್ನೆ, ಮಕ್ಕಳಲ್ಲಿ ಆಟದ ಪ್ರಾಮುಖ್ಯತೆ ಏನು ಅಂತ. ಸೊ ಮಕ್ಕಳು ಅಂತಂದಮೇಲೆ ಆಡೇ ಆಡ್ತಾರೆ. ಸೊ ಅದರ ಒಂದು ಇಂಪಾರ್ಟೆನ್ಸ್ ಏನು ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು. ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ. ಆಯ್ಕೆ 2 ನೋಡಿ ಇಲ್ಲಿ. ಆಟ ಏನಿದೆ ಅಲ್ಲ, ಮಕ್ಕಳ ಒಂದು ಸಾಮಾಜಿಕ ಆಗಿರ್ಬೋದು, ಅರಿವಿನ ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ. ಆಟದ ಮುಖಾಂತರ ಮಕ್ಕಳು ಸಮಸ್ಯೆ ಪರಿಹಾರ ಆಗಿರ್ಬೋದು, ಸಹಯೋಗ ಆಗಿರ್ಬೋದು, ಸೃಜನಶೀಲತೆ ಮತ್ತು ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಕಲಿತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ 2 ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ, ಕಲಿಕೆಯ ಪ್ರಕ್ರಿಯೆಯಲ್ಲಿ ಫೀಡ್ಬ್ಯಾಕ್ನ ಮಹತ್ವ ಏನು ಅಂತ ಕೇಳಿದ್ದಾರೆ. ಸೊ ಫೀಡ್ಬ್ಯಾಕ್ ಏನು, ಕಲಿಕೆಯಲ್ಲಿ ಫೀಡ್ಬ್ಯಾಕ್ನ ಒಂದು ಇಂಪಾರ್ಟೆನ್ಸ್ ಏನು ಹಾಗಾದರೆ? ಆಯ್ಕೆಗಳನ್ನು ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ನೋಡಿಲಿ. ಫೀಡ್ಬ್ಯಾಕ್ನ ಒಂದು ಇಂಪಾರ್ಟೆನ್ಸು, ಕಲಿಕೆಯ ಪ್ರಕ್ರಿಯೆಯಲ್ಲಿ ಫೀಡ್ಬ್ಯಾಕ್ನ ಒಂದು ಮಹತ್ವ ಏನಪ್ಪ ಅಂತ ಹೇಳಿದ್ರೆ ಕಲಿಕೆಯನ್ನು ಸುಧಾರಣೆ ಮಾಡೋದಕ್ಕೆ, ಪ್ರಗತಿಯನ್ನು ಗುರುತಿಸೋದಕ್ಕೆ ಮತ್ತು ಮುಂದಿನ ಹಂತಗಳನ್ನು ನಿರ್ಧರಿಸೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ರಚನಾತ್ಮಕ ಫೀಡ್ಬ್ಯಾಕ್ ಏನಿದೆ, ವಿದ್ಯಾರ್ಥಿಗಳಿಗೆ ಅವರ ಸಾಮರ್ಥ್ಯಗಳಾಗಿರ್ಬೋದು ಮತ್ತು ಅವರ ದೌರ್ಬಲ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.